ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ. ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ಕಥೆಯನ್ನು ಓದ ಬಯಸುವವರು ಪ್ರತಿಲಿಪಿ ಮುಖಾಂತರ ಓದ್ಬೋದು. ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 41. ಇಂದಿನ ಸಂಚಿಕೆಯಲ್ಲಿ ತ್ರಿಶೂಲ್ ಭವಿಷ್ಯಕ್ಕೆ ರೆಡಿ ಆಗೋ ಕೇಳಿ ಅವನು ಹೊರಗೋಗಿ ನಿಂತ. ಮುಂದೆ ತ್ರಿಶೂಲ್ ಹೊರಗೆ ನಿಂತು ಮಗು ಏನು ಮಾಡ್ತಿದೆ ಎಂದು ಕೇಳ್ದ ಜಯಗೆ ಕಾಲ್ ಮಾಡಿ. ಭವಿಷ್ಯ ಡ್ರೆಸ್ನ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಕಾಲ್ ನೋವಿದ್ದರೂ ಸುಧಾರಿಸ್ಕೊಂಡು ಕೂತಿದ್ಲು. ಅಷ್ಟೊತ್ತಿಗೆ ತಿಂಡಿ ಬಂತು. ಭವಿಷ್ಯ ತ್ರಿಶೂಲ್ನ ತಿಂಡಿಗಾಗಿ ಕರೆದ್ಲು. ಇಬ್ಬರು ತಿಂಡಿ ಮಾಡಿ ರೂಮ್ನ ಚೆಕ್ಔಟ್ ಮಾಡಿ ಹೊರಡುವಾಗ ನಾನು ನಡೆದೇ ಬರ್ತೀನಿ ಎಂದರು. ಅವಳ ಮಾತನ್ನು ಕೇಳಿದ ತ್ರಿಶೂಲ್ ಅವಳನ್ನು ಎತ್ಕೊಂಡೆ ಲಿಫ್ಟ್ನಲ್ಲಿ ನಿಲ್ಲಿಸ್ದ. ಹೊರಗೋಗುವಾಗಲೂ ಎಲ್ಲರೂ ಇವರನ್ನೇ ನೋಡ್ತಾರೆ, ಬೇಡ ಸರ್ ಎಂದು ಕೇಳಿದ್ರು. ಕಾರ್ ಬಳಿ ಎತ್ಕೊಂಡು ಹೋಗಿ ಕೂರಿಸಿ ಹೋಗಿದ್ದು ಹಾಸ್ಪಿಟಲ್ ಕಡೆಗೆ. ಭವಿಷ್ಯಗೆ ಒಂದು ರೀತಿ ಉಸಿರುಗಟ್ಟದಂತೆ ಫೀಲ್ ಆಗ್ತಿತ್ತು. ಯಾಕೆ ಹೀಗೆಲ್ಲ ನನಗೆ ಸಂಕೋಚ ಆಗೋ ಹಾಗೆ ಮಾಡ್ತಾರೆ ಎಂದು ಬೇಸರದಲ್ಲೇ ಕೂತಿದ್ಲು. ತ್ರಿಶೂಲ್ ಹಾಸ್ಪಿಟಲ್ ಮುಂದೆ ಕಾರ್ ನಿಲ್ಲಿಸಿ ಅವಳ ಪರ್ಮಿಷನ್ ಕೇಳ್ತಿರ್ಲಿಲ್ಲ. ಅವಳನ್ನು ಎತ್ಕೊಂಡು ಹಾಸ್ಪಿಟಲ್ ಒಳಗೆ ನಡೆದ. ಅಷ್ಟೊತ್ತಿಗೆ ಸ್ಟ್ರೆಚರ್ ತಂದರು ಹಾಸ್ಪಿಟಲ್ ಸಿಬ್ಬಂದಿ. ಅದರ ಮೇಲೆ ಮಲಗಿಸಿ ಅವಳ ಕಂಡೀಷನ್ ಬಗ್ಗೆ ಹೇಳಿದ್ದ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗ್ತಾನೆ. ರಾತ್ರಿ ನೀರಲ್ಲಿ ಬಿದ್ದ ಮೇಲೆ ತನ್ನ ಫ್ಯಾಮಿಲಿ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿದ್ದ ತ್ರಿಶೂಲ್. ಈಗ ಆ ಡಾಕ್ಟರ್ ಭವಿಷ್ಯ ಕಾಲು ಸ್ವಲ್ಪ ಮಟ್ಟಿಗೆ ಸ್ವೆಲ್ ಆಗಿರೋದನ್ನು ನೋಡಿ ಅರ್ಥ ಅವರಿಗೆ ತೋರಿಸಿ ಎಂದು ಚೀಟಿ ಬರೆದುಕೊಟ್ರು. ತ್ರಿಶೂಲ್ ಅವರ ಬಳಿ ಕರೆದುಕೊಂಡೋಗಿ ತೋರಿಸಿದ. ಅವರು ಚೆಕ್ ಮಾಡಿ ಸ್ವಲ್ಪ ಕ್ರ್ಯಾಕ್ ಆಗಿದೆ ಎಂದು POP ಹಾಕಿದ್ರು. ಎಲ್ಲ ಮುಗಿದ ಮೇಲೆ ಮತ್ತೆ ಅವಳಿಗೆ ನಡೆಯೋಕ್ಕೆ ಕಷ್ಟ ಎಂದು ಮನೆಯಲ್ಲಿ ಬಳಸೋಕ್ಕೆ ವಾಕರ್ ತಗೊಂಡು ಮತ್ತೆ ಎತ್ಕೊಂಡು ಹೋಗುವಾಗ ಅಲ್ಲೇ ಇದ್ದ ಹುಡುಗಿ ಏನು ಚೆನ್ನಾಗಿ ಎಂಟಿನ ನೋಡ್ಕೋತಾರೆ, ಶಿ ಇಸ್ ವೆರಿ ಲಕ್ಕಿ ಎಂದಿದ್ದು ಇಬ್ಬರ ಕಿವಿಗೂ ಬಿದ್ದಿತ್ತು. ಭವಿಷ್ಯಗೆ ಇದೆಲ್ಲ ಮುಜುಗರದ ವಿಷಯವೇ. ಏನು ಸಂಬಂಧ ಇಲ್ಲದಿದ್ದರೂ ಹೀಗೆ ಗಾಸಿಪ್ಗೆ ನಾವು ಚಾನ್ಸ್ ಕೊಡಬಾರದು ಎಂದು ಒಮ್ಮೆ ತ್ರಿಶೂಲ್ ಕಡೆ ನೋಡಿದ್ಲು. ಅವನಿಗೆ ಏನೂ ಅನಿಸಿಲ್ಲ. ಮನದಲ್ಲೇ ನೀನು ಮದುವೆ ಆದರೆ ಖಂಡಿತ ಹೀಗೆ ನೋಡ್ಕೊಳ್ಳೋದು ಭವಿಷ್ಯ, ಇಷ್ಟೇಕೆ ಆಗಲೂ ಇರುತ್ತೆ ಎಂದುಕೊಂಡು ಕಾರ್ನಲ್ಲಿ ಕೂರಿಸಿ ಅವನ ಮನೆ ಕಡೆ ಕಾರ್ ತಿರುಗಿಸ್ದ. ಇವರ ಕಾರು ಹೊರಗೆ ನಿಂತಿದ್ದ ತಡ ಜಯ, ಗುರು ಎಲ್ಲರೂ ನೋಡಿದ್ರು. ಮುಂದಿನ ಡೋರ್ ತೆಗೆದ ತ್ರಿಶೂಲ್ ಅವಳನ್ನು ಎತ್ಕೊಳ್ಳೋಕ್ಕೆ ಕೈ ಚಾಚಿದ್ದನ್ನು ನೋಡಿದ. ಭವಿಷ್ಯ, ಪ್ಲೀಸ್ ಸರ್, ನಾನೇ ಇಳಿತೀನಿ, ಡಾಕ್ಟರ್ ಕೊಟ್ಟಿರೋ ವಾಕರ್ ಕೊಡಿ ಎಂದು ಕೈ ಮುಗಿದ ಭವಿಷ್ಯ ಮುಖ ನೋಡಿ ತ್ರಿಶೂಲ್, ಜಯ ಬಾ ಇಲ್ಲಿ ಎಂದು ವಾಕರ್ ಮುಂದೆ ಇಟ್ಟು ಭವಿಷ್ಯಗೆ ಹೆಲ್ಪ್ ಮಾಡು ಎಂದು. ಮಗು ಏನು ಮಾಡ್ತಿದೆ ಎಂದ. ಜಯ, ಪಾಪು ಇನ್ನೂ ಮಲಗಿದೆ ಸರ್ ಎಂದು. ಭವಿಷ್ಯ, ಏನಾಯಿತು ನಿನ್ನ ಕಾಲಿಗೆ ಎಂದು ಕೇಳುತ್ತಲೇ ಒಂದು ಕೈ ಸಪೋರ್ಟ್ ಕೊಟ್ಟು ಅವಳನ್ನು ಮನೆ ಒಳಗೆ ಕರ್ಕೊಂಡು ಬಂದ್ಲು. ತ್ರಿಶೂಲ್, ತರುಣ್ ಎಂತ ಇಡೀ ಮನೆ ಹುಡುಕ್ತ, ಬಟ್ ಅವನು ಮನೆಯಲ್ಲಿರಲಿಲ್ಲ. ಅವನು ಮನೆಗೆ ಬಂದಿಲ್ಲ ಎಂದು ಗುರು ಹೇಳಿದಾಗಲೇ ಗೊತ್ತಾಗಿತ್ತು. ತ್ರಿಶೂಲ್, ಇಡಿಯಟ್, ಬಲ್ಲಿ ಮನೆಗೆ ಕಾಲ್ ಮರ್ತೀನಿ ಎಂದು ಫ್ರೆಶ್ ಆಗಿ ತನ್ನ ಮಗುನ ನೋಡೋಕ್ಕೆ ಹೋಗ್ತಾನೆ. ಮುದ್ದಾಗಿ ಮಲಗಿದ ಮಗು ಮುಖ ನೋಡಿ ಮುತ್ತಿಟ್ಟು ತನ್ನ ರೂಮ್ಗೆ ಹೋಗಿ ರೆಡಿಯಾಗಿ ಡ್ಯೂಟಿಗೆ ಹೋಗೋಕ್ಕೆ ಹೋಗುವಾಗ ಮೆಟ್ಟಿಲಲ್ಲಿ ಬರ್ತಿದ್ದಂಥ ಭವಿಷ್ಯ ಮುಖ ನೋಡ್ದ. ಭವಿಷ್ಯ ಅವನ ಮುಖ ನೋಡದೆ ತಲೆ ತಗ್ಸಿ ನಿಂತಿದ್ದಳು. ತುಂಬ ನಡೆದು ಕಾಲನ್ನ ನೋವು ಮಾಡ್ಕೊಬೇಡ, ಕೆಳಗೆ ಸ್ಟೇ ಮಾಡೋದಲ್ವಾ ಎಂದು ಟೇಬಲ್ ಮೇಲೆ ಯಾವಾಗ ಟ್ಯಾಬ್ಲೆಟ್ ತೊಗೋಬೇಕಂತ ಬರೆದಿದ್ದೀನಿ, ತಗೋ, ಹಾಗಂತ ಖಾಲಿ ಹೊಟ್ಟೆನಲ್ಲಿ ನುಂಗಿಯ ಆಮೇಲೆ ತಲೆ ಸುತ್ತಿ ಬೀಳ್ತೀಯಾ ಎಂದು ಹೇಳಿ ಕೆಳಗಿಳಿದ. ಜಯ ಕರೆದು ಮಗುವಿನ ಜೊತೆಗೆ ಭವಿಷ್ಯನೂ ನೋಡ್ಕೋ ಎಂದು ಹೇಳಿ ಅಲ್ಲಿಂದ ಹೋಗ್ತಾನೆ. ಅವನ ಕಾರ್ ಹೋದ ಸೌಂಡ್ ಕೇಳಿ ಹಿಂದೆ ತಿರುಗಿದವಳು ತನ್ನ ರೂಮ್ ಸೇರಿ ಡೋರ್ ಹಾಕೊಂಡು ಹಾಗೆ ಕುಸಿದು ಕೂರ್ತಾಳೆ. ಯಾಕೀಗೆ ತ್ರಿಶೂಲ್ ಸರ್ ನಡ್ಕೋತಾರೆ? ನಾನು ಈಗಾಗಲೇ ಮದುವೆ ಆದವಳು, ಆದರೂ ಯಾಕೀಗೆ ಎಂದು ಡೋರ್ಗೆ ತಲೆ ಕೊಟ್ಟು ಅಳ್ತಿದ್ಲು. ಅಷ್ಟೊತ್ತಿಗೆ ಜಯ ಡೋರ್ನ ಬಡಿದ್ಲು. ಭವಿಷ್ಯ ನಿಧಾನಕ್ಕೆ ಡೋರ್ ತೆಗೆದ ಹುಡುಗಿ ಇನ್ನೂ ಹಾಗೆ ಜರ್ಗಿ ಗೋಡೆಗೆ ಹೊರಗೆ ಕೂತಿದ್ದಾಳೆ. ಜಯ ಅವಳ ಪಕ್ಕ ಕೂತು ತುಂಬಿದ್ದ ಅವಳ ಕಣ್ಣುಗಳನ್ನು ನೋಡಿ ನೋವಾಗ್ತಿದೆಯಾ ಅಂದು. ಭವಿಷ್ಯ ಏನೂ ಹೇಳದೆ ಜಯ ಕಡೆ ನೋಡಿದ್ಲು. ಜಯ, ಎಲ್ಲ ವಿಷಯ ಗೊತ್ತಾಯಿತು ಸರ್, ನನಗೆ ಎಲ್ಲ ಹೇಳಿದ್ರು ಭವಿಷ್ಯ ಎಂದು ಅವಳು ಕೂಡ ಡೋರ್ಗೆ ಹೊರಗೆ ಕೂರ್ತಾಳೆ. ಭವಿಷ್ಯ ಅವಳ ಭುಜಕ್ಕೆ ಮುಖವಿಟ್ಟು ಒಂದೇ ಸಮನೆ ಅಳೋಕ್ಕೆ ಶುರು ಮಾಡಿದ್ಲು. ಜಯ ಅವಳ ನೋವನ್ನು ಹೊರಗಾಕಲಿ ಎಂದು ಸ್ವಲ್ಪ ಸಮಯ ಬಿಟ್ಟು, ಯಾಕೆ ಭವಿಷ್ಯ, ನಿನಗೆ ಹೀಗೆ ಸರ್ ಎಲ್ಪ್ ಮಾಡೋದು ಹಿಂಸೆ ಅನ್ನಿಸ್ತಿದ್ಯಾ, ಅವರು ಮಾಡಿದ್ದು ತಪ್ಪು ಅನ್ನಿಸ್ತಿದ್ಯಾ ಎಂದಳು.
ಬಹುಶಃ ಯಾವುದು ಸರಿ ಯಾವುದು ತಪ್ಪಂತ ತಿಳ್ಕೊಳ್ಳೋ ಮನಸ್ಥಿತಿ ನನಗಿಲ್ಲ ಅಕ್ಕ. ಈಗ ಅನ್ನಿಸ್ತಿದೆ ನನಗೂ ನನ್ನವರಂತ ಯಾರಾದರೂ ಇರಬೇಕಿತ್ತು. ಆಗ ಅವರೇ ಹೇಳ್ತಿದ್ರು ಎಂದವಳ ಮೊಗನ ಬೊಗಸೆಯಲ್ಲಿ ಎಳೆದು, ಹಾಗಾದರೆ ನೀನು ಮಾತಿಗೆ ಮಾತ್ರ ನನ್ನ ಅಕ್ಕ ಅಂತ ಕರಿತೀಯಾ ಎಂದು ಭವಿಷ್ಯಾಳನ್ನೇ ದಿಟ್ಟಿಸಿ ನೋಡಿದ್ಲು. ಭವಿಷ್ಯ ಇಲ್ಲ ಅಕ್ಕ ಎಂದಳು ಕಣ್ತುಂಬಿ. ಜಯ, ಹುಚ್ಚು ಹುಡುಗಿ, ಯಾಕೀಗೆ ಕನ್ಫ್ಯೂಸ್ ಆಗ್ತಿದ್ಯಾ? ನಿನ್ನ ಹಿಂದಿನ ಜೀವನ ಮರೆತು ಈಗಿನ ಲೈಫ್ಗೆ ಹೊಂದಿಕೊ. ನೀನೇ ನೋಡಿದಾಗೆ ಯಾವತ್ತಾದರೂ ಕಾರಣ ಇಲ್ಲದೆ ತ್ರಿಶೂಲ್ ಸರ್ ನಿನ್ನ ಟಚ್ ಮಾಡಿದ್ದಾರಾ ಎಂದು ಕೇಳಿದ್ಲು. ಭವಿಷ್ಯ ಸ್ವಲ್ಪ ಯೋಚಿಸಿ ಇಲ್ಲ ಎಂದು ಕತ್ತಾಡಿಸಿದ್ಲು. ಜಯ, ಹಾಗಾದರೆ ನೀನು ಯಾಕೆ ಹೀಗಾಡ್ತಿದ್ಯಾ? ಅವರು ನಿನ್ನ ಕೇರ್ ಮಾಡೋದ್ರ ಜೊತೆಗೆ ನಿನ್ನ ಮೇಲೆ ಒಂದು ರೆಸ್ಪೆಕ್ಟ್ ಇಟ್ಟಿದ್ದಾರೆ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಅವರೆಷ್ಟು ಒಳ್ಳೆಯವರಂತ ಎಂದಳು. ಭವಿಷ್ಯಾಳ ಕೈಯಲ್ಲಿ ತನ್ನ ಕೈ ಇಟ್ಟು, ಭವಿಷ್ಯ ದೊಡ್ಡವರ ಸವಾಸ ಬೇಡ ಅಕ್ಕ ನನಗೆ. ಸರಿಯಾಗಿ ನೋಡು, ಈ ಮನೆಯಲ್ಲಿ ಒಬ್ಬರಾದರೂ ಸರಿಯಾಗಿದ್ದಾರಾ ಎಂದಳು. ಜಯ, ಹಾಗಾದರೆ ಸರ್ ಹೀಗೆ ರಿಚ್ ಆಗಿರೋದೇ ತಪ್ಪ? ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ ಭವಿಷ್ಯ, ಅದನ್ನು ತಿಳ್ಕೊ ಅಂದ್ಲು. ಭವಿಷ್ಯ, ನನ್ನ ಮನಸ್ಸು ಕೇಳ್ತಿಲ್ಲ ಅಕ್ಕ. ಸರ್ ಯಾರನ್ನಾದರೂ ಮದುವೆ ಆಗಲಿ, ಬಟ್ ನನ್ನ ಜೊತೆ ಇಷ್ಟು ಸಲಿಗೆಲಿ ನಡೆದುಕೊಂಡ್ರೆ ನನಗೆ ಹಿಂಸೆ ಆಗುತ್ತೆ. ನಾನು ಅವರ ಕೇರ್ಗೆ ಅರ್ಹಳಲ್ಲ ಎಂದಳು. ಜಯ ಬೇರೇನು ಮಾತಾಡದೆ ಅವಳನ್ನು ಸಮಾಧಾನ ಮಾಡಿದ್ಲು. ಆತ ತ್ರಿಶೂಲ್ ಭವಿಷ್ಯ ಮತ್ತು ತನ್ನ ನಡುವೆ ನಡೆದ ಕೆಲವು ಇನ್ಸಿಡೆಂಟ್ನ ನೆನೆದು ಮೈ ರೋಮಾಂಚನವಾಗಿತ್ತು. ಇವನಿಗೆ ಭವಿಷ್ಯ ಮೇಲೆ ಇರೋದು ನಿಜವಾದ ಪ್ರೀತಿನ, ಇಲ್ಲ ಅವಳನ್ನು ಮದುವೆ ಆದರೆ ತನ್ನ ಮಗುನ ನೋಡಿಕೊಳ್ತಾಳೆ ಅನ್ನೋ ಸ್ವಾರ್ಥನ ಎಂದು ಯೋಚಿಸಿದಾಗಲ್ಲ ಅವನಿಗೆ ನೆನಪಾಗುತ್ತಿದ್ದುದು ಒಂದೇ, ಅದು ಭವಿಷ್ಯ ಮೇಲಿನ ಪ್ರೀತಿ. ತ್ರಿಶೂಲ್, ಈ ಹುಡುಗಿಗೆ ಇನ್ನೇಗೆ ನಾನು ಬಿಡಿಸಿ ಹೇಳೋದು? ಕಷ್ಟ ಅಂತ ಬಂದರೆ ಅವಳು ನನಗೆ ಮೊದಲು ಕಾಲ್ ಮಾಡೋದು. ಆ ತರುಣ ನೋಡಿ ಹೆದರಿದವಳು ನನ್ನ ಹೇಗೆ ನಂಬಿದ್ಲು? ಅವನ ಜೊತೆ ಇದ್ದಾಗ ಇರದ ಕಂಫರ್ಟ್ ಅವಳಿಗೆ ನನ್ನ ಜೊತೆ ಇದ್ದಾಗ ಸಿಕ್ಕಿತಾ? ಯಾವುದೇ ಭಯ ಇಲ್ಲದೆ ಒಂದೇ ರೂಮ್ನಲ್ಲಿ ಮಲಗಿದ್ವಿ. ಒಂದು ಹುಡುಗಿ ಹೀಗೆ ಧೈರ್ಯವಾಗಿ ಒಂದು ಹುಡುಗನ ಜೊತೆ ಒಂದು ರಾತ್ರಿ ಇದ್ದಾಳೆ ಅಂದರೆ ಅವಳ ಮನಸ್ಸಲ್ಲಿ ಅವನ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದು ಗೊತ್ತಾಗುತ್ತೆ. ನಂಬಿಕೆಯ ಇನ್ನೊಂದು ಮುಖ ಪ್ರೀತಿ ಅಂತ ಯಾಕೆ ಆ ಹುಡುಗಿಗೆ ಅರ್ಥ ಆಗ್ತಿಲ್ಲ? ನನಗೆ ಅವಳ ಮೇಲಿನ ಕೇರ್ಗೋ ಇಲ್ಲ ಪ್ರೀತಿಗೋಸ್ಕರನೋ ಗೊತ್ತಿಲ್ಲ, ಬಟ್ ಅವಳ ಜೊತೆ ಇದ್ದಾಗ ಇದುವರೆಗೂ ಸಿಗದಂಥ ತುಂಬ ಕಂಫರ್ಟ್ ಸಿಗುತ್ತೆ. ಈವನ್ ಸ್ವಾತಿ ಜೊತೆ ಇದ್ದಾಗ ನನ್ನ ಪ್ರೀತಿನ ಯಾವಾಗಲೂ ಪ್ರೂವ್ ಮಾಡಿಕೊಳ್ಳೋಕ್ಕೆ ದಿನ ಕಳಿಬೇಕಿತ್ತು, ಬಟ್ ಇವಳ ಜೊತೆ ಇದ್ದಾಗ ನನ್ನಲ್ಲಿ ಏನೋ ಒಂದು ಖುಷಿ. ಅವಳು ಹೋದ್ಮೇಲೆ ಕುಡಿಯೋದು ಕಲಿತೆ, ಬಟ್ ಇವಳನ್ನು ನೋಡಿದ್ರೆ ನನ್ನ ಕುಡಿಯೋದೇ ಬೇಡ, ಜೀವನ ಚಿಕ್ಕದು, ಇವಳಿಗಾಗಿ ಬದುಕಬೇಕು ಅನಿಸುತ್ತೆ ಎಂದು ಚೇರ್ಗೆ ಹೊರಗಿ ಯೋಚಿಸುತ್ತಿದ್ದವನು, ಭವಿಷ್ಯ ನಿಜ ಹೇಳ್ಬೇಕಂದ್ರೆ ಯಾವ ಹುಡುಗಿಗೂ ಪ್ರೀತಿ ಮಾಡ್ತೀನಿ ಅಂತ ಹೇಳಿಲ್ಲ, ಸ್ವಾತಿನ ಬಿಟ್ಟು. ನಾನು ಫಾರಿನಲ್ಲಿ ಇದ್ದಾಗ ತುಂಬ NRI ಸಂಬಂಧಗಳು ನನ್ನ ಹುಡುಕಿ ಬಂದರೂ ಯಾರೂ ಸೆಳೆಯದ ಮನಸ್ಸನ್ನು ನೀನಂತ ಸಿಂಪಲ್ ಗರ್ಲ್ ಸೆಳೆದ್ಲು. ಅಂದರೆ ನಿಜಕ್ಕೂ ನಮ್ಮಿಬ್ಬರ ಮಧ್ಯೆ ಏನೋ ಇದೆ. ಮೊದಲು ಮಗುಗಾಗಿ ಮದುವೆ ಆಗಬೇಕು ಅನಿಸೋದು, ಬಟ್ ಹೋಗ್ತಾ ಹೋಗ್ತಾ ನಿನ್ನ ಮೇಲಿನ ಭಾವನೆ ಯಾವುದು ಅನ್ನೋದು ಗೊತ್ತಾಯಿತು. ಅದರ ಹೆಸರು ಪ್ರೀತಿ. ಪ್ರೀತಿನಲ್ಲಿ ಬಿದ್ದರೆ ಮನುಷ್ಯ ಏನು ಬೇಕಾದರೂ ಮಾಡ್ತಾನೆ ಅಂತಾರೆ, ಅದಕ್ಕೆ ಸಾಕ್ಷಿ ನಾನೇ. ನಿನಗೆ ಯಾರಿಂದನೂ ತೊಂದರೆ ಆಗದಂತೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅನಿಸುತ್ತೆ. ಅದಕ್ಕೆ ಯಾರನ್ನು ಬೇಕಾದರೂ ಎದುರಾಕ್ಕೋತೀನಿ. ತರುಣ್ ಬೇರೆ ಯಾವುದೇ ಹುಡುಗಿ ಜೊತೆ ಹೀಗೆ ಡೇಟ್ ಮಾಡಿದ್ರು ಆ ಹುಡುಗಿನ ಒಪ್ಪಿಸ್ತಿದ್ದೆ, ಬಟ್ ಅವನು ನಿನ್ನ ಎಂದು ಕಣ್ಮುಚ್ಚಿ ಕೈ ಮುಷ್ಟಿ ಬಿಗಿದಿದ್ದ. ಅದನ್ನು ನನಗೆ ತಡೆಯೋಕ್ಕಾಗಲ್ಲ. ನಿನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಕರ್ತವ್ಯ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೇನೆ. ಬಹುಶಃ ನಾನು ಈಗಲೂ ನಮ್ಮಿಬ್ಬರ ಮದುವೆನ ನಿನ್ನ ಒಪ್ಪಿಗೆ ಇಲ್ಲದಂತೆ ರಿಜಿಸ್ಟ್ರ್ ಮಾಡಬಲ್ಲೆ, ಬಟ್ ನನಗೆ ನಿನ್ನ ಒಪ್ಪಿಗೆ ತುಂಬ ಇಂಪಾರ್ಟೆಂಟ್ ಎಂದವನು ಭವಿಷ್ಯ ಸೈನ್ ಮಾಡಿದ್ದಂಥ ಪೇಪರ್ನ ಮದುವೆ ರಿಜಿಸ್ಟರ್ ಥರ ರೆಡಿ ಮಾಡಿಸಿದ್ದನ್ನು ನೋಡಿ, ಸಾರಿ, ನೀನು ಇಲ್ಲಿಗೆ ಬರೋಕ್ಕೆ ಒಪ್ಪಿಲ್ಲ ಅಂದರೆ ಬಲವಂತವಾಗಿ ಆದರೂ ಹೀಗೆ ನಿನ್ನ ಮನೆಗೆ ಕರ್ಕೊಂಡು ಬರಬೇಕು ಎಂದು ರೆಡಿ ಮಾಡಿಸಿದ್ದು ಎಂದು ಅವಳ ಸೈನ್ ಪಕ್ಕ ತನ್ನ ಸೈನ್ ಇದ್ದಿದ್ದನ್ನು ನೋಡಿ, ಇದು ನಿಜ ಆಗಲಿ ಅನ್ನೋದೇ ನನ್ನ ಆಶಯ ಭವಿಷ್ಯ ಎಂದ. ಆತ ಪುರೋಹಿತ್ ಮನೆಗೆ ಭುವನ್ ಬಂದವನು ಭವಿಷ್ಯನ ನೋಡಬೇಕು ಎಂದ.
ಜಯ ಹೀಗೆ ಆ ಹುಡುಗಿ ಕನ್ಫ್ಯೂಸ್ ಆಗಿದ್ದಾಗಲೇ ಇವನು ಒಕ್ಕರಿಸ್ತಾನೆ ಎಂದು ಬೈಕೊಂಡೇ ತ್ರಿಶೂಲ್ಗೆ ಕಾಲ್ ಮಾಡಿ ತಿಳಿಸಿದ್ಲು. ತ್ರಿಶೂಲ್ ಹುಬ್ಬು ಗಂಟೆಗೆ ಶಿವನಬ್ಬ ಇದ್ದಾಗ ನೋಡ್ಕೊಳ್ದೆ ಹೀಗೆ ಬಂದಿದ್ದಾನೆ ಎಂದು ಬೇಗ ಬೇಗ ಕಾರ್ ತಗೊಂಡು ಮನೆ ಕಡೆ ಹೊರಟ. ಭವಿಷ್ಯ ವಾಕರ್ ಹಿಡಿದು ನಡೆದು ಬಂದ್ಲು. ಅದನ್ನು ನೋಡಿದ ಭುವನ್ಗೆ ನೋವಾಯಿತು. ಅವಳ ಬಳಿ ಬಂದವನೇ ಏನಾಯಿತು ಎಂದ. ಭವಿಷ್ಯ ಸ್ವಲ್ಪ ಕಾಲ್ ಸ್ಕಿಪ್ ಆಗಿದೆ ಎಂದಳು. ತಕ್ಷಣ ಭುವನ್ ಏನೋ ಯೋಚಿಸಿದವನಂತೆ ಬಾ ಮನೆಗೆ ಹೋಗೋಣ ಎಂದ. ಭವಿಷ್ಯ ಯಾವ ಮನೆಗೆ ಅಂದ್ಲು. ಭುವನ್ ನಮ್ಮ ಮನೆಗೆ, ಅಲ್ಲಿ ಎಲ್ಲ ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಅಷ್ಟಕ್ಕೂ ನೀನು ಯಾಕೆ ಹೀಗೆ ಕೆಲಸ ಮಾಡಬೇಕು? ನಿನಗೇನು ಕಡಿಮೆ ಆಗಿದೆ? ಇಡೀ ಕಂಪನಿ ನಿಂದೇ ಭವಿಷ್ಯ ಎಂದ. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.